ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗೆ 100% ನಾವು ಆಲ್ಟರ್ನೇಟಿವ್ ಮೆಕ್ಕೆಜೋಳದಿಂದ ಮಾಡಿರೋಂಥದ್ದು. ಇದು 100% ಕಂಪೋಸ್ಟಬಲ್. ನೆಲಕ್ಕೆ ಹಾಕಿದ್ರೆ 90ರಿಂದ ಅಲ್ಲ, ಪ್ಲಾಸ್ಟಿಕ್ ಎಲ್ಲ ನಾವು ಬೇಕಾದ್ರೂ ತಿನ್ಬೋದು, ತಿಂದು ತೋರಿಸ್ತೀನಿ. 90ರಿಂದ 180 ದಿವಸದಲ್ಲಿ ಇದು ಗೊಬ್ಬರ ಆಗ್ತದೆ, ಕಂಪ್ಲೀಟ್ ಮೆನ್ಯೂರ್ ಆಗ್ತದೆ. ಹಾಗೂ ಹಸುಗಳು ತಿಂದರೆ ಫುಡ್ಡು, ಜಲಚರ ಪ್ರಾಣಿಗಳು ತಿಂದರೆ ಇದು ಫುಡ್ ಆಗ್ತದೆ. ಆತ್ಮೀಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ. ನಮ್ಗೆಲ್ಲರಿಗೂ ಗೊತ್ತು ಪ್ಲಾಸ್ಟಿಕ್ ಪರಿಸರಕ್ಕೆ ಮಾರಕ ಅಂತ ಹೇಳ್ಬಿಟ್ಟು ಅದಕ್ಕೆ ಪರಿಹಾರ ಹುಡುಕ್ತಾ ಇರ್ತೀವಿ, ಆಲ್ಟರ್ನೇಟ್ ಹುಡುಕ್ತಾ ಇರ್ತೀವಿ. ಅಂತ ಒಂದು ತುಂಬಾ ಸುಂದರವಾದ ಆಲ್ಟರ್ನೇಟಿವ್ ನಮ್ಮ ಕಣ್ಮುಂದೆ ಇದೆ. ಸರ್ ಪರಿಚಯ ಮಾಡ್ಕೊಂಡು ಹೇಳಿ ಸರ್. ನನ್ನ ಹೆಸರು ಪ್ರಕಾಶ್ ಅಂತ. ನಾವು ಒನ್ಎಸ್ ಸೊಲ್ಯೂಷನ್ನ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಕೆಂಗೇರಿನಲ್ಲಿ ನಮ್ದು ಡಿಪೋ ಇದೆ. ಇದು ಬಂದ್ಬಿಟ್ಟು ಮೆಕ್ಕೆಜೋಳದಿಂದ ಮಾಡಿರೋಂಥದ್ದು. ಇದು 100% ಕಂಪೋಸ್ಟಬಲ್. ನೆಲಕ್ಕೆ ಹಾಕಿದ್ರೆ 90ರಿಂದ ಅಲ್ಲ, ಪ್ಲಾಸ್ಟಿಕ್ ಎಲ್ಲ ನಾವು ಬೇಕಾದ್ರೂ ತಿನ್ಬೋದು, ತಿಂದು ತೋರಿಸ್ತೀನಿ. 90ರಿಂದ 180 ದಿವಸದಲ್ಲಿ ಇದು ಗೊಬ್ಬರ ಆಗ್ತದೆ, ಕಂಪ್ಲೀಟ್ ಮೆನ್ಯೂರ್ ಆಗ್ತದೆ. ಹಾಗೂ ಹಸುಗಳು ತಿಂದರೆ ಫುಡ್ಡು, ಜಲಚರ ಪ್ರಾಣಿಗಳು ತಿಂದರೆ ಇದು ಫುಡ್ ಆಗ್ತದೆ. ಜೊತೆಗೆ ಇದರಲ್ಲಿ ನಮ್ಮದು ಹಾಟ್ ಪೌಚಸ್ಸು ಪ್ರತಿಯೊಂದು ಬರುತ್ತೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗೆ 100% ನಾವು ಆಲ್ಟರ್ನೇಟಿವ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ನಮ್ಮ ಹತ್ರ ಎನಿ ಟೈಮ್ ಡಸ್ಟ್ಬಿನ್ ಕವರ್, ಕ್ಯಾರಿ ಬ್ಯಾಗ್, ಗ್ರಾಸರಿ ಬ್ಯಾಗ್ಸ್ ಪ್ರತಿಯೊಂದು ಸಿಗುತ್ತೆ. ಹಾಗೆ ನಾವು ಇಲ್ಲಿ ಅಯೋಧ್ಯದಲ್ಲಿ ಆರ್ಡರ್ ಬಂದಿತ್ತು, ಇದು ಅಯೋಧ್ಯೆಗೆ ಮಾಡಿ ಕೊಟ್ಟಿದ್ದೀವಿ. ಅಯೋಧ್ಯೆಗೆ ಒಳ್ಳೆ ಕ್ವಾಂಟಿಟಿ ಸಪ್ಲೈ ಮಾಡಿದ್ದೀವಿ. ಹಾಗೆ ಇದೆಲ್ಲ ಬ್ರ್ಯಾಂಡಿಂಗ್ ಐಟಮ್ಸ್ಗಳು, ಬ್ರ್ಯಾಂಡ್ ಮಾಡಿ ಕಂಪನಿ ಹೆಸರನ್ನ ಲೋಗೋನ ಖಂಡಿತ ಯಾರು ಹೇಗೆ ಕೇಳ್ತಾರೋ ಅವ್ರು ಕೊಟ್ಟಿರೋ ಡಿಸೈನು ಮತ್ತೆ ಇದು ಎಷ್ಟು ದಿನ ಬಳಕೆ ಬರುತ್ತೆ, ಹೆಂಗೆ ಇದು ಸೆಲ್ಫ್ ಅಲ್ಲಿ ಎಷ್ಟು ದಿವಸ ಬೇಕಾದ್ರೂ ಹಾಗೆ ಇಡ್ಬೋದು. ನೆಲಕ್ಕೆ ಹಾಕಿದ ಮೇಲೆ 90ರಿಂದ 180 ದಿವಸಗಳಿಗೆ ಕರಗಿ ಗೊಬ್ಬರ ಆಗ್ತದೆ, ಕಂಪ್ಲೀಟ್ ಮಣ್ಣಾಗ್ತದೆ, ಮಣ್ಣಲ್ಲಿ ಮಣ್ಣಾಗುತ್ತೆ ಇದು. ಹಾಗೆ ನೀವು ಯಾವುದೇ ನೀರಿಗೆ ಯಾವುದ್ರಲ್ಲಿ ಬೇಕಾದ್ರೂ ಬಳಸ್ಬೋದು. ಇದು -18 ಡಿಗ್ರಿ ಪ್ಲಸ್ 180 ಡಿಗ್ರಿ ಟೆಂಪ್ರೇಚರ್ನ ವಿತ್ಸ್ಟ್ಯಾಂಡ್ ಮಾಡ್ತದೆ. ಯಾವುದೇ ಸಾಂಬಾರ್ ಪೌಚ್, ಈ ಪೌಚ್ಗಳಲ್ಲಿ ಸಾಂಬಾರನ್ನ ಪ್ಯಾಕ್ ಮಾಡ್ಬೋದು, ಚಟ್ನಿ ಪ್ಯಾಕ್ ಮಾಡ್ಬೋದು, ಕಾಫಿ ಟೀ ಪ್ಯಾಕ್ ಮಾಡ್ಬೋದು, ಐಸ್ ಕ್ರೀಮ್ ಪ್ಯಾಕ್ ಮಾಡ್ಬೋದು. ಈ ಥರದಲ್ಲಿ ಯಾವುದೇ ಬೇಕಾದ್ರೂ ಇದನ್ನ ಹಾಗೆ ಸರ್. ತುಂಬ ಒಳ್ಳೇದಾಯಿತು. ಇದು ತುಂಬ ಕಾಸ್ಟ್ಲಿ ಸರ್. ಹೆಂಗೆ ಸರ್ ಮಾಮೂಲಿ ಪ್ಲಾಸ್ಟಿಕ್ ಕಂಪೇರ್ ಮಾಡಿದ್ರೆ ಹೆಂಗೆ ಅನ್ಸುತ್ತೆ ಸರ್? ಇದು ಇವತ್ತು ನಮಗೆ ಪ್ಲಾಸ್ಟಿಕ್ಗಿಂತ 25ರಿಂದ 30% ಮಾತ್ರ ಕಾಸ್ಟ್ಲಿ ಇದೆ. ಅದೇ ಜನರ ಸಹಕಾರ ಸಿಕ್ಕರೆ, ನಾವು ಸ್ಟಾರ್ಟ್ ಮಾಡಿದಾಗ ಇದು ಆಲ್ಮೋಸ್ಟ್ 200% ಕಾಸ್ಟ್ಲಿ ಇತ್ತು. ಇವಾಗ ಓನ್ಲಿ 25 to 30% ಕಾಸ್ಟ್ಲಿನಲ್ಲಿ ಇದ್ದೀವಿ. ನಮ್ಗೆ ಜನ ಸಹಕಾರ, ಈಗ ನಮ್ಮ ಸೇಲ್ಸ್ ಇಂಪ್ರೂವ್ ಆಗ್ತಾ ಇದೆ. ಆಗ್ಲೇಬೇಕು ಸರ್, ಇಂಥ ಉತ್ಪನ್ನಗಳು ಚೆನ್ನಾಗಲೇಬೇಕು. ಇದು ಉಳಿಸೋಕೆ ಇದೊಂದು ತುಂಬಾ ಒಳ್ಳೆ ಉಪಾಯ. ಸಹಕಾರ ಸಿಕ್ಕರೆ ನಾವು ಖಂಡಿತ ಇನ್ನೂ ಹತ್ರದಲ್ಲಿ ಬರ್ತೀವಿ. ಹಾಗೆ ಸರ್, ನೀವು ಹೆಂಗೆ ಸಂಪರ್ಕ ಮಾಡಬೇಕು? ಎಲ್ಲಿ ಸಿಗುತ್ತೆ ಸರ್ ಇದು? ಇದು ಕೆಂಗೇರಿನಲ್ಲಿ ನಮ್ಮದು ಡಿಪೋ ಇದೆ. ಬೆಂಗಳೂರು ಹತ್ರ ಕೆಂಗೇರಿನಲ್ಲಿ? ಹೌದು, ಡಿಪೋ ಇದೆ. ಬೇರೆ ಬೇರೆ ಊರುಗಳಿಗೆ ಅಂದರೆ ಬೇರೆ ಬೇರೆ ಊರುಗಳಿಗೆ ಫೋನ್ ನಂಬರ್ ಕೊಟ್ಟರೆ ನಾವು ಅಲ್ಲಿಗೆ ಸಪ್ಲೈ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಈಗ ಸದ್ಯದಲ್ಲಿ ನಾವು ಅಲ್ಲಲ್ಲೇ ಸ್ಟಾಕ್ ಪಾಯಿಂಟ್ಗಳನ್ನ ಮಾಡಿದ್ದೀವಿ ಪ್ರತಿಯೊಂದು ಊರಲ್ಲಿ. ನಮ್ಮ ಕಾಂಟ್ಯಾಕ್ಟ್ ಮಾಡಿದರೆ ವ್ಯವಸ್ಥೆ ಮಾಡ್ತೀವಿ. ನಾವು ನಂಬರ್ ಹೆಂಗೆ ಸರ್ ಕಾಂಟ್ಯಾಕ್ಟ್ ಮಾಡೋದು? ಈ ನಂಬರ್ ಸರ್ ಇದೆಯಲ್ಲ, ಇಲ್ಲಿ ಈ ನಂಬರ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 6366183756 ಮಾಡಿದ್ರೆ 100% ಕಾಂಪೋಸ್ಟಬಲ್. ನಮ್ಮದು ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂದರೆ ಪ್ಲಾಸ್ಟಿಕ್ ಅಲ್ಲ, ಇದು ನಮ್ಮ ಪ್ಲಾಸ್ಟಿಕ್ ಬಂದ ಬಾಯಿಗೆ ಹೇಳ್ಬಿಡ್ತಾ ಇದ್ದೀನಿ. ಇದು ಪ್ಯೂರ್ ಎಕೋ ಫ್ರೆಂಡ್ಲಿ ಬ್ಯಾಗ್ಸ್, ಇಕೋ ಫ್ರೆಂಡ್ಲಿ. ಮತ್ತು ಜೊತೆಗೆ ಇದು 100% ಕಂಪೋಸ್ಟ್ ಆಗೋಂಥ ಮೆಟೀರಿಯಲ್ ಇದು. ಈಗ ನೀವು ತಣ್ಣೀರಲ್ಲೂ ಯೂಸ್ ಮಾಡ್ಬೋದು, ಬಿಸಿನೀರಲ್ಲೂ ಯೂಸ್ ಮಾಡ್ಬೋದು. ಬಿಸಿ ಪದಾರ್ಥನೂ ಹಾಕ್ಬೋದು, ತಣ್ಣನೆ ಪದಾರ್ಥನೂ ಹಾಕ್ಬೋದು. ಓಕೆ, ತುಂಬ ಒಳ್ಳೆ ಪ್ರಾಡಕ್ಟ್ ಮತ್ತೆ ನೀವು ತೊಗೊಂಬಂದಿದ್ದೀರಾ ಸರ್. ನಮ್ಮ ಪ್ರೆಸೆಂಟ್ ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಇದೆ ಅಂತ ಅನ್ಸುತ್ತೆ.